ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಏನೋ ರಾಜ್ಯದಲ್ಲಿ ಮತ್ತೆ ದಲಿತ ಸಿಎಂ ಕೂಗು ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಇದೆಲ್ಲ ವಿರೋಧ ಪಕ್ಷದವರು ಮಾಡ್ತಾ ಇರೋ ಕೆಲಸ. ಹಿಂಗಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೊಟ್ಟಿರೋ ಸ್ಟೇಟ್ಮೆಂಟ್. ನಮ್ಮಲ್ಲಿ ಆಡಳಿತ ನಡೀತಾ ಇಲ್ವಾ? ಸಿಎಂ ಒಳ್ಳೆ ಆಡಳಿತ ಕೊಡ್ತಾ ಇಲ್ವಾ? ಸಿಎಂ 10-12 ದಿನದಿಂದ ಬಜೆಟ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಪ್ರತಿದಿನ ಸಿಎಂ ಕೂಗು ವಿಚಾರವನ್ನ ವಿರೋಧ ಪಕ್ಷದವರು ಸುಮ್ಮನೆ ಎಳ್ಕ ಬರ್ತಾ ಇದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಯಾವ ಟೈಮ್ನಲ್ಲಿ ಏನ್ ಚರ್ಚೆ ಆಗ್ಬೇಕು, ಏನ್ ಬದಲಾಯಿಸಬೇಕು, ಇವೆಲ್ಲವೂ ಕೂಡ ತೀರ್ಮಾನ ಮಾಡೋದು ನಮ್ಮ ಹೈಕಮಾಂಡ್. ದಲಿತರನ್ನ ಸಿಎಂ ಮಾಡಬೇಕು, ಇಲ್ಲ DK ಶಿವಕುಮಾರ್ ಸಿಎಂ ಆಗ್ತಾರೆ, ಸಿಎಂ ಬದಲಾಗುತ್ತೆ, ಮತ್ತೊಂದು ಈ ಎಲ್ಲಾ ಚರ್ಚೆಗಳು ವಿರೋಧ ಪಕ್ಷದವರು ಸುಮ್ಮನೆ ತರ್ತಾ ಇದ್ದಾರೆ. ನೋಡಿ, ನಮ್ ಸಿದ್ದರಾಮಯ್ಯ ಎಷ್ಟು ಬ್ಯುಸಿ ಆಗಿದ್ದಾರೆ ಅಂದ್ರೆ ಬಜೆಟ್ ನ ಹೆಂಗ್ ಕೊಡ್ಬೇಕು, ಯಾರಿಗ್ ಕೊಡ್ಬೇಕು, ರಾಜ್ಯದ ಮೂಲೆ ಮೂಲೆಗೂ ಸಮರ್ಪಕವಾಗಿ ಈಗಿರೋ ನಮ್ಮ ಹತ್ರ ದುಡ್ಡನ್ನು ಹಂಚೋದ್ ಹೆಂಗೆ ಅನ್ನೋದ್ರ ಬಗ್ಗೆ ತಲೆಗೆ ಹುಳ ಬಿಡ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ. ಇವೆಲ್ಲವೂ ವಿರೋಧ ಪಕ್ಷದ ಕಿತಾಪತಿ ಅಷ್ಟೇ. DK ಶಿವಕುಮಾರ್ ಸಿಎಂ ಆಗ್ಬೇಕಾ, ಅಥವಾ ಸಿದ್ದರಾಮಯ್ಯ ಅವ್ರನ್ನೇ ಮುಂದುವರಿಸ್ಬೇಕಾ, ಅಥವಾ ದಲಿತ ಸಿಎಂ ಕೂಗು ಅವಾಗಿಂದಲೂ ಇತ್ತಲ್ಲ, ಈಗ ಒಂದು ಕೊಟ್ಬಿಡೋಣ ಅತ್ಲಾಗೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ಬೇಕಾ? ಇದನ್ನೆಲ್ಲ ತೀರ್ಮಾನ ಮಾಡೋದು ನಮ್ಮ ಹೈಕಮಾಂಡ್ ಅಂತ. ವಿರೋಧ ಪಕ್ಷದವ್ರು ಮಾಡ್ತಾ ಇರೋ ಕೆಲಸ ಇದು. ವಿರೋಧ ಪಕ್ಷದವರಿಗೆ ಅವರ ಇದನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಸುಮ್ಮನೆ ಈ ಚೀಫ್ ಮಿನಿಸ್ಟರ್ ಕೂಗು. ನಮ್ಮಲ್ಲಿ ಆಡಳಿತ ನಡೀತಾ ಇಲ್ವಾ? ಮುಖ್ಯಮಂತ್ರಿಗಳ ಆಡಳಿತ ಮಾಡ್ತಾ ಇಲ್ವಾ? ಇಡೀ ಒಂದು 10-12 ದಿವಸದಿಂದ ಬಡ್ಜೆಟ್ ಬಗ್ಗೆ ವಿವಿಧ ಇಲಾಖೆ ಚರ್ಚೆ ಮಾಡ್ತಿದ್ದಾರೆ. ಆಮೇಲೆ ಆಡಳಿತ ನಡೀತಾ ಇದೆ. ಸುಮ್ಮನೆ ಇದನ್ನು ಮುಖ್ಯಮಂತ್ರಿಗಳನ್ನ ಫ್ಯಾಕ್ಟರ್ನ ಪ್ರತಿ ದಿವಸ ತರ್ತಾ ಇರ್ತಕ್ಕಂಥವ್ರು ವಿರೋಧ ಪಕ್ಷದವರೇ. ಅವರೇ ಮಾಡುತ್ತಾರೆ. ಹೌದಲ್ಲ, ಕಾಂಗ್ರೆಸ್ ಪಕ್ಷನೇ ಮಾಡಬೇಕು, ಇನ್ಯಾರು ಮಾಡ್ತಾರೆ? ಅದು ಹೈಕಮಾಂಡ್ ಅವರು ಡಿಸೈಡ್ ಮಾಡ್ತಾರೆ ಯಾವಾಗ ಸಂದರ್ಭ, ಮತ್ತೊಂದು ಅದೆಲ್ಲ ವಿರೋಧ ಪಕ್ಷದವ್ರು ಮಾಡ್ತಾ ಇರೋ ಕೆಲಸ ಇದು. ವಿರೋಧ ಪಕ್ಷದವರಿಗೆ ಅವರ ಇದನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಸುಮ್ಮನೆ ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.